ಯಡಹಳ್ಳಿಯಲ್ಲಿದ್ದ ಎಸ್.ಟಿ.ಎನ್. ಫಿಶ್ ಮಾರುಕಟ್ಟೆ ಈಗ ಆಚಾಪುರದಲ್ಲಿ ನಡೆಯುತ್ತಿದೆ. ಆಚಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಆಚಾಪುರದ ಕೆರೆಯ ಮೇಲ್ಭಾಗದಲ್ಲಿ ನಮ್ಮ ಮೀನು ಮಾರಾಟದ ಮಳಿಗೆ ತೆರೆಯಲಾಗಿದೆ ಎಂದು ತಾಜಾ ಹಾಗೂ ರಿಯಾಯಿತಿ ದರದ ಮೀನುಗಾರಿಕೆಯ ಮಾಲೀಕ ತಬ್ರೇಜ್ ತಿಳಿಸಿರುತ್ತಾರೆ. ಅಲ್ಲಿ ಮೀನು ಹೋಗದೇ ಇರಲಿ ನಾವು ಟೆಂಡರ್ ಸ್ಟಾರ್ಟಿಂಗಿಂದ ಮಾಡ್ಕೊಂಡು ಅದು ಕಮ್ಮಿ ರೇಟಿಂದ ಆಗಿತ್ತು. ಹೋದ ಸಲ 26,000 ಆಗಿತ್ತು, ಈ ಸಲ 1,41,000 ಟೆಂಡರ್ ಆಗಿದೆ. ಅದಕ್ಕಾಗಿ ನಾವು ಇಲ್ಲಿ ಆಚಾಪುರ ಗ್ರಾಮ ಪಂಚಾಯತಿಯಲ್ಲಿ ಬಂದು ನಾವು ಅಧ್ಯಕ್ಷರ ಹತ್ರ ಎಲ್ಲ ಮಾತಾಡಿಬಿಟ್ಟು ಕೇಳಿದಾಗ ಅವರು ಹಾಕ್ಕೊಳ್ಳಿ, ತಾತ್ಕಾಲಿಕವಾಗಿ ಒಂದು ಸ್ವಲ್ಪ ದಿವಸ ಹಾಕ್ಕೊಳ್ಳಿ, ನಾವು ಒಂದು ಸ್ವಲ್ಪ ಜಾಗನೂ ಬದಲಾವಣೆ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ನಮ್ಮ ಜನರಿಗೆ ನಾವು ಮತ್ತೆ ಇದಾಗಬಾರ್ದು, ಹೊರೆ ಆಗಬಾರ್ದು ಅಂತೇಳಿ ನಾವು ಅವರಿಗೆ ಸ್ವಲ್ಪ ಒಳ್ಳೆಯ ಅಂತೇಳಿ ನಾವು ತಗೊಬಂದಿಲ್ಲ. ಆಚಾಪುರ ಕೆರೆ ಮೇಲೆ ಇಟ್ಟು ಮಾಡ್ತಾ ಇದ್ದೀವಿ ಸದ್ಯಕ್ಕೆ ತಾತ್ಕಾಲಿಕವಾಗಿ. ಜಾಗ ಬದಲಾವಣೆ ಆದ ತಕ್ಷಣ ನಾವು ಹೇಳ್ತೀವಿ. ಒಳ್ಳೆ ರೀತಿಯಿಂದ ಮೀನು ನಾವು ಇಲ್ಲಿ ತನಕ ಮೀನು ಮಾರ್ಕೆಟ್ ನಡೆಸ್ತಾ ಬಂದಿದ್ರು ಜನರಿಂದ ಏನೂ ತೊಂದರೆ ಆಗಿಲ್ಲದೆ ಹಾಗೆ ನಾವು ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀವಿ. ಅದೇ ಥರ ಮುಂದಕ್ಕೂ ನಾವು ಮಾಡ್ಕೊಂಡು ಹೋಗ್ತೀವಿ. ಇದು ನಮ್ಮ ತಂದೆಯವರಾಗಲಿ ನಾವೇ ಆಗಲಿ ಹೆಚ್ಚು ಕಮ್ಮಿ ನಮ್ಮ ತಂದೆಯವರು 35 ವರ್ಷದಿಂದ ಮಾಡ್ತಾಯಿದ್ರು. ಅದೇ ನಮ್ಮದು ಕಸಬು ಅಂತ ಹೇಳ್ಕೊಂಡು ನಾವು ಅದೇ ಮಾಡ್ತಾಯಿದ್ದೀವಿ. ಮುರುಘಾಮಠ ಫಾಜಿಲ್ ಅಂತ ಹೇಳಿ, ನಮಗೆ ಸಾರ್ವಜನಿಕವಾಗಿ ಇಲ್ಲಿ ಕಮ್ಮಿ ರೇಟಿಗೆ ಆಗಲಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗೋಕ್ಕೆ ನಾವು ಅವಶ್ಯಕತೆ ಇಲ್ಲಿ ಮಾಡ್ಕೊಂಡು ಮಂಡಲ ಪಂಚಾಯತಿದಾಗ ಅಧ್ಯಕ್ಷರು ಎಲ್ಲರೂ ಮೀಟಿಂಗ್ ಮಾಡ್ಯಾರ ಅಂತ ಹೇಳ್ಯಾರೆ. ನಾವು ಇಲ್ಲಿಂದ 3 ಕಿಲೋಮೀಟ್ರ್ ದೂರ ಹೋಗಬೇಕಾಗುತ್ತೆ ಅನಂತಪುರಕ್ಕೆ. ಅದರಿಂದ ಇಲ್ಲಿ ಹತ್ತಿರ ಇರೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. ಅದರಿಂದ ಒಳ್ಳೆ ಮೀನು ಒಳ್ಳೆ ಇದರಿಂದ ಮಾಡ್ಕೊಂಡು ಹೋದರೆ ಯಾವುದೇ ತೊಂದರೆ ಇಲ್ಲ. ಇದು ಇಲ್ಲಿಂದ ತೆಗೆದು ಬೇರೆ ಕಡೆ ಮಾಡ್ತೀನಿ ಅಂತ ಹೇಳ್ಯಾರೆ. ಕೆರೆ ಏರಿಯ ಮೇಲೆ ಮೀನು ಅಂಗಡಿ ಮಾರಾಟದ ಬಗ್ಗೆ ಆಚಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕಲಿಮುಲ್ಲಾ ಖಾನ್ರವರನ್ನ ವಿಚಾರಿಸಿದಾಗ, ಇಲ್ಲಿ ಆಚಾಪುರ ಗ್ರಾಮದಲ್ಲಿ ಸುತ್ತಮುತ್ತ 11 ಹಳ್ಳಿ ಇರೋದ್ರಿಂದ ಅನಂತಪುರ ತುಂಬ ದೂರ ಆಗ್ತಿತ್ತು. ಅನಂತಪುರದಲ್ಲಿ ಹೋಗೋಕ್ಕೆ ಒಂದು ಹೊತ್ತಿನ ಕೆಲಸ ಆಗ್ತಿತ್ತು. ನಮ್ಮ ಜನರಿಗೂ ಸಾರ್ವಜನಿಕರಿಗೂ ಒಳ್ಳೊಳ್ಳೆ ಮೀನು ಸಿಗಲಿ, ಒಳ್ಳೆ ಕಡಿಮೆ ರೇಟಲ್ಲಿ ಸಿಗಲಿ ಹಾಗೂ ಹತ್ತಿರದಲ್ಲಿ ಸಿಗೋದ್ರಿಂದ ಇಲ್ಲಿ ನಾವು ಮೀನು ಮಾರುಕಟ್ಟೆ ಮಾಡಬೇಕು ಅಂತೇಳಿ ನಮ್ಮ ಪಂಚಾಯತಿಯವರು ತೀರ್ಮಾನ ಮಾಡಿದ್ವಿ. ಇನ್ನೂ ಸಹ ಮುಂದಿನ ಸಭೆಯಲ್ಲಿ ನಾವು ಇವರ ಅಹವಾಲನ್ನು ಕೇಳಿ ಇಲ್ಲಿ ಮೀನು ಮಾರುಕಟ್ಟೆಗೆ ಸೂಕ್ತವಾದ ಸ್ಥಳವನ್ನು ಒದಗಿಸಿ ಅವ್ರಿಗೆ ಮೀನು ಮಾರ್ಕೆಟನ್ನು ಕೊಡೋಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಡ್ತೀವಿ. ಹಾಗೆ ಚಿಕನ್ ಅಂಗಡಿ, ಮಟನ್ ಅಂಗಡಿ ಯಾವುದೇ ಆದರೂ ಬಂದರೂ ನಮ್ಮ ಹಳ್ಳಿಯವರಿಗೆ ಹತ್ತಿರ ಆಗಲಿ, ಅವರಿಗೆ ಸುಲಭದಲ್ಲಿ ಸಿಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಮೀನು ಮಾರ್ಕೆಟನ್ನು ನಡ್ಸೋಕ್ಕೆ ಕೊಟ್ಟಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ವ್ಯವಸ್ಥಿತವಾದ ಜಾಗಗಳು ಹಾಗೂ ಅವರ ಸುಂಕ ವಸೂಲಿ ನಮ್ಮ ಪಂಚಾಯತಿ ಆದಾಯನೂ ಸಹ ಹೆಚ್ಚಿಸಿ ಮಾಡ್ಕೊಳ್ಳೋಕ್ಕೆ ನಾವು ಅವಕಾಶ ಮಾಡಿಕೊಳ್ತಾ ಇದ್ದೀವಿ.